ನೋಡ್ರಿ ಮನುಷ್ಯರ ಕಾಣಿಸ್ತಾರ ಗೊತ್ತಿಲ್ಲ ಅವಕ್ಕಂತ ನಾವು ಎಷ್ಟು ಆರಾಮಿದೀವಿ ಅವಕ್ಕೆ ಅಷ್ಟ ಆರಾಮಾಗಿತ್ತು ಅಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ. ಈಗ ನೋಡ್ರಿ ಆಕಿ ಕಾವೇರಿ ಅದಾಳ್ರಿ, ಗಾಯತ್ರಿ ಅದಾಳ್ರಿ, ಆಕಿ ಗಂಗಾ ಮಗಳು ಗಾಯತ್ರಿ ರೀ. ಬಾ ಗಂಗಾ ಈಗ ಪ್ರತಿಯೊಂದು ಆಕಳಿಗೆ ನಾಮಕರಣ ಮಾಡಿದ್ರಿ. ನೋಡ್ರಿ ಒದರ್ಬರ ನಾವ್ ಬರ್ತಾವ್ರಿ. ನಾ ಅಂದಿಲ್ರಿ ಇಂಪಾರ್ಟೆಂಟ್ ನಮ್ ಕೃಷಿ ಅಲ್ರಿ, ಎಷ್ಟು ನೀವು ಸಗಣಿ ಹಾಕ್ತಿರಿ ಅಷ್ಟು ನಮ್ ಡಬಲ್ ಬೆಳಿತಾವನ್ನಕ ಕಾರಣ ರೀ. ಎಷ್ಟು ಕಡಿಮೆ ಕೊಡ್ತೀವಿ ಕಡಿಮೆ ಬೆಳಿತಾರಿ. ನೀವು ಇವತ್ತು ಒಂದು ಬುಟ್ಟಿ ಕೊಡಲ್ಲ, 2 ಬುಟ್ಟಿ ಕೊಡ್ರಿ, ಅದು 2 ಡಬಲ್ ಬೆಳಿತಾರಿ ಕಬ್ಬ. ನಮಸ್ಕಾರ ರೀ, ನನ್ನ ಹೆಸರು ಸುನಿಲ್ ನಾರಾಯಣಕರ್ ಅಂತ ಹೇಳ್ರಿ. ನಾನು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಆಲ್ಮೇಲ್ದಿಂದ ಅಂತ ಹೇಳಿ. ನಾವು ಇಲ್ಲಿ ಒಂದು ಈಗ ಈಶ್ವರ್ ನಾರಾಯಣಕರ್ ರೀ ಅಂದ್ರೆ ಫಾರ್ಮ್ ಹೌಸ್ ಅಂತೇಳಿ ನಿಸರ್ಗಧಾಮ್ ಅಂತೇಳಿ ಒಂದು ಹೆಸರು ಇಟ್ಟಿವ್ರಿ. ಈ ನಿಸರ್ಗ ಜೊತೆ ನಾವು ಇಲ್ಲಿ ತೋಟದಾಗಿದ್ದೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಮೊದಲ ಅಮೀನ್ ಅವರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಅವರು ಒಂದು ಯೂಟ್ಯೂಬ್ ಚಾನಲ್ ಅನ್ನು ಮಾಡಿ ನಮ್ಮ ತೋಟಕ್ಕೆ ಒಂದು ವಿಡಿಯೋನು ಮಾಡಿ ನಾನು ಮಾಡ್ಬೇಕಂತ ಬಂದ್ರೆ ಅವರಿಗೆ ನಿಮ್ಗೆ ಧನ್ಯವಾದ ಹೇಳ್ತೀನಿ ರೀ. ನೀವು ಒಳಗ ಇವಾಗ ನೋಡ್ಬೋದು ನಮ್ಮ ತೋಟ. ನಿಸರ್ಗದೊಳಗೆ ಇಲ್ಲಿ ಪ್ರತಿಯೊಂದು ಹಣ್ಣು ಹಂಪಲ್ ಗಿಡ ಮತ್ ನಮ್ಗೆ ಬೇಕಾಗುವಂತ ಹೂವಿನ ಗಿಡ ರೀ. ಇಲ್ಲಿ ವಿಶೇಷ ನಮ್ಮ ರೋಡಿನ ಸೈಡ್ ಇದ್ದಾರದಿಂದ ಬೆಳಗ್ಗೆ ವಾಕಿಂಗ್ ಬಂದವ್ರು ಪ್ರತಿಯೊಬ್ಬರು ಹೂ ಒಯ್ತಾರ್ರಿ. ನೋಡ್ರಿ ಬಿಸಿಲು ಬಾಳ ಅಂತಾರ, ಬಿಸಿಲು ಐತ್ರಿ, 45 ಟೆಂಪರೇಚರ್ ಐತೆ ಅಂತಾರಲ್ರಿ. ಆ 45 ಟೆಂಪರೇಚರ್ ಕಂಟ್ರೋಲ್ ಮಾಡಂತ ಶಕ್ತಿ ನಮ್ ಪರಿಸರಕ್ಕೆ ಅದರಿ. ಅದು ನಮ್ಮ ಮನಿ ಅದರಿ. ಇವತ್ತು ಯಾವುದೇ ರೀತಿ ಫ್ಯಾನ್ ಇರ್ಲಿಕ್ಕಂದ್ರೂ ಇವತ್ತು ಬೇಸಿಗೆದಲ್ಲಿ ಇವತ್ತು AC ಯಾವ್ದು ನೋಡ್ರಿ, ₹1,00,00,000 ಮನಿ ಕಟ್ಟಿ ಆ ಮನಿ ಮುಂದೆ ಒಂದು ಗಿಡ ಇರ್ಲಿಕ್ಕಂದ್ರ ಆ ಗಿಡ ₹1,00,00,000 ಮನಿ ಲೆಕ್ಕಕ್ಕಿಲ್ಲ ಅಂತ ನಾನು ವಿಚಾರ ರೀ. ರೀ ಹೌದ್ರಿ, ಒಂದ್ ಗಿಡ ಹಚ್ಚಿಬಿಟ್ರೆ ಅದು ಮುಗಿದೋಗ್ತದೆ. ಹೌದು. ಈಗ ನೋಡ್ರಿ ಗೋಗಳು ಅಂತಂದ್ರ ನಮ್ಮ ಇಲ್ಲಿ ರಾತ್ರಿ ಇಲ್ಲಿ ಆಕಳ ಇರ್ತಾವ್ರಿ. ನಾವ್ ನೋಡ್ರಿ ಗೋ ಮಂದಿರ ಅಂತ ನಾಮಕರಣ ಮಾಡಿದ್ದೇವ್ರಿ. ಇಲ್ಲಿ ಆಕಳ ಹಗಲತ್ತ ಅಲ್ಲಿ ಇರ್ತಾವ್ರಿ, ರಾತ್ರಿ ಏನಿರ್ತಾವಲ್ಲ ಇಷ್ಟು ನಮ್ಮಲ್ಲಿ ಇರ್ತಾವ್ರಿ. ಅವು ನಮ್ಮ ಮನಿ ಹತ್ರ ಇರ್ಬೇಕ್ರಿ ಆಕಳ. ಯಾಕಂದ್ರೆ 24 ಆಕ್ಸಿಜನ್ ಕೊಡುವಂತದ್ದು ಗೋ ಒಂದೇ ರೀ. ಜಗತ್ನ ಯಾವ್ದಾದ್ರು ಪ್ರಾಣಿ ಇದ್ರ ಯಾವ ಆಕ್ಸಿಜನ್ 24 ಕೂಡ ಯಾವು ಇಲ್ಲ. ಅದಕ್ಕೆ ಗೋ ಶ್ರೇಷ್ಠ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ನಾವು ಗೋ ನಮ್ಮ ಮನೆ ಹತ್ರ ಯಾಕಿರ್ಬೇಕಪ್ಪ ಅಂತಂದ್ರ ಅವು ನಮ್ ಜೊತೆ ಇತ್ತಂದ್ರ ಅವ್ರ ಜೊತೆ ನಮ್ ಬಾಂಧವತೆ ನಮ್ಮ ಪ್ರೀತಿ ಬಹಳಷ್ಟು ಬೆಳಿತಾ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ನೋಡ್ರಿ ಮನುಷ್ಯರ್ ಕಾಣಿಸ್ತಾರ ಗೊತ್ತಿಲ್ಲ ಅವಕ್ಕಂತ ನಾವು ಎಷ್ಟು ಆರಾಮಿದೀವಿ ಅವಕ್ಕ ಅಷ್ಟ ಆರಾಮಾಗಿ ಇಟ್ಟೆ ಅಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ. ನೋಡ್ರಿ ಮನುಷ್ಯ ಸೇಂದ್ರಲೋನ್ ಉಪ್ಪು ಯೂಸ್ ಮಾಡಲ್ಲ. ನಮ್ಮ ಹಸುಗಳಿಗೆ ನಾವೇನ್ ಮಾಡ್ತೀವ್ರಿ, ನಮ್ ಸೇಂದ್ರಲೋನ್ ಉಪ್ಪು ಅವಕ್ಕೆ ಲೆಕ್ಕ ಇಡ್ತೀವ್ರಿ. ಈ ಉಪ್ಪನ್ನು ನೆಕ್ಕೋತಿದ್ರಲ್ಲ ಅದೇ ಉಪ್ಪನ್ನು ಗುಣಧರ್ಮ ನಮ್ಮ ಹಾಲಿನಲ್ಲಿ ಬರ್ತಂತ ಹೇಳಕ್ ಇಚ್ಛೆ ಪಡ್ತೀನಿ. ನಮ್ ಟೋಟಲ್ 3 ಆಕಳ ಅದಾವ್ರಿ, 3 ಕರು, 6 ಅದಾವ್ರಿ. ಟೋಟಲ್ 6 ಹಸುಗಳು ಅದಾವ್ರಿ. ನಮ್ಮ ಕಿಲಾರಿ ಅದಾವ್ರಿ. ಹಸುದಿಂದ್ರೆ ಬಂದಂತ ಗೋಮಯವನ್ನ ನೀವು ಜೀವಾಮೃತ ಅದು ಎಲ್ಲಾ ಗೋಮೂತ್ರ ಕಲೆಕ್ಟ್ ಆಗ್ತಾರಿ. ಕಲೆಕ್ಟ್ ಆಗಿ ನಾವ್ ಏನ್ ಮಾಡ್ತೀವಿ ಅಂದ್ರ ನಮ್ ಗೋಮೂತ್ರ ಬೇಕಂತ ಇಲ್ಲಿ ಕಲೆಕ್ಟ್ ಮಾಡ್ಕೋತೀವ್ರಿ. ಇಲ್ಲೆಲ್ಲಾ ಬರ್ತದ್ರಿ. ಕ್ಯಾನ್ಗಳದಾಗ ತುಂಬ್ಕೊಂಡು ಸೆಗಣಿ ತಂದು ಒಯ್ದು ಜೀವಾಮೃತ ಮಾಡ್ಕೋತೀವ್ರಿ. ಸರಿ ಸರ್. ಸರ್ ಇಲ್ಲೇನ ವಿಶೇಷವಾದ ಒಂದು ದನದ ಕೊಠಡಿ ಸರ್ ಇಲ್ಲಿ. ಈಗ ನೋಡ್ರಿ ನಮ್ಮ ಈಗ ವಿಶೇಷ ಹೇಳ್ಬೇಕಂದ್ರೆ ಈ ಆಕಳದು ಇವತ್ತು ಗೋಪಾಲ್ ಬಾಯ್ ಅಂತ ಗುಜರಾತ್ ಅದಾರ, ಬನ್ಸಿಗಿರಿ ಗೋಶಾಲ ರೀ. ಅವು ಯಾವ ಆಕಳನು ಕಟ್ಟಲ್ರಿ ಇವತ್ತು. ಮತ್ ಅವ್ರದೇ ನೋಡಿ ಇಲ್ಲಿ ಮಾಡೆಲ್ ನಾವು ತಯಾರು ಮಾಡಿದೆವು. ಆಕಳು ಯಾಕೆ ಕಟ್ಟಬೇಡಪ್ಪ, ಇಲ್ಲಿ ಮೊದಲ ದವಣಿ ಏನ್ ಮಾಡ್ಬೇಕ್ರಿ, ಸುಣ್ಣದ ಲೇಪನ ಇಡ್ಬೇಕ್ರಿ. ಯಾಕೆ ಸುಣ್ಣದ ಲೇಪನ ಮಾಡ್ತಂದ್ರ ಅವ್ ಕ್ಯಾಲ್ಸಿಯಂ ಸಿಗ್ತಾರಿ. ವಿಶೇಷವಾಗಿ ಅವು ಕಟ್ಟಬಾರ್ರಿ. ಅವು ಮನ್ಸಿಲೆ ತಾವು ನೀರ್ ಕುಡಿಯೋದು, ಮನ್ಸಿಲೆ ತಾವೇ ಮೇವು ತಿನ್ನೋದ್ರಿ. ಅವಾಗ ಅವ್ರದ್ದು ಏನಾಗ್ತಾರೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರ್ತದ. ಆಕಳು ಬಹಳ ಹೆಲ್ತ್ ಇರ್ತಾವ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇದೊಂದು ಮುಕ್ತ ಕೋಟಾರಿ. ಈ ಮುಕ್ತ ಕೋಟಾದಾಗ ನಾವ್ ಏನ್ ಮಾಡೀವ್ರಿ, ವಿಶೇಷವಾಗಿ ನಮ್ಮ ತೆಂಗಿನ ಪರಿಕಿ ನಮ್ದೇ ಆದಂತ ತೆಂಗಿನ ಪರಿಕಿ ಬಿದಿರು ಹಾಕಿ ಒಂದು ಅಂದ್ರ ಮಳಿ ಬತ್ತಲ ಇಲ್ಲಿ ಬಂದಿರ್ತಾವ್ರಿ. ಮೇವು ತಿನ್ಬೇಕಾದ್ರೆ ಇಲ್ಲಿ ಬಂದಿರ್ತಾವ. ಒಂದು ವಿಶೇಷವಾಗಿ ರೈತ ಕೃಷಿ ಮಾಡ್ಕೋತೆ ಒಂದು 10 ಆಕಳ ಒಬ್ಬ ಸಾಕ್ಬೋದು ಅನ್ನಕ ಇದೇ ಮುಕ್ತ ಕೋಟಾದ ಒಂದು ಉದಾಹರಣೆ. ನೋಡ್ರಿ ಈಗ ನಾ ಅಲ್ಲಿ ನಿಮ್ ಜೊತೆ ಇದ್ದೆ, ಇಲ್ಲಿ ಮೇವ್ ಹಾಕಿವ್ರಿ, ಅಲ್ಲಿ ನೀರಿಟ್ಟು ತಾನೇ ಅಂತ ಮನ್ಸಿಲೆ ಕುಡಿತಾವ್, ತಾವ್ ಮನ್ಸಿಲೆ ತಿರ್ಗಾಡ್ಕೋತ ಆರಾಮ್ ಇರ್ತಾವ ಅಂತ ಹೇಳಕ ನಾ ಇಚ್ಛೆ ಪಡ್ತೇನ್ರಿ. ಈಗ ನಮ್ಮ ಕಿಲಾರಿ ದನಗಳು ಹಾಕವಲ್ರಿ, ಹೌದ್ರಿ, ಅವ್ಕೂರ್ನ ಮತ್ ಕಟ್ಲಾರೆ ಬಿಡಾಕ್ ಬರಂಗಿಲ್ಲ ಅಂತ ಹೇಳಿ. ಈಗ ನೋಡ್ರಿ ನಾವ್ ನಿಮ್ ಮುಂದೆ ಇಲ್ಲಿ ಬಿಟ್ಟಿವ್ರಿ. ಈಗ ಬಿಟ್ಟು ತಿರ್ಗಾಡ್ತೀವಿ. ಒಂದು ಥೋಡೆ ದಿನ ಮಾಡ್ತಾವ್ರಿ, ಎಲ್ಲಾ ಹೊಂದ್ಕೊಂಡು ಹೋಗ್ತಾವಲ್ಲಕ ಇದೇ ಕಾರಣಭೂತ್ರಿ ಆಕಳ. ಅಂದ್ರ ಸುರಿ ಒಂದ್ 15 ದಿನ ಏನಿಲ್ರಿ, ತಾನೇ ಅವು ಸಮಾಧಾನ ಇರ್ತಾವ್ರಿ. ಅವು ಆಕಳನೇ ಸಮಾಧಾನ ಅದು ರೀ. ಅದಕ್ಕೆ ಈ ಮುಕ್ತ ಕೊಡೋದ್ ವಿಶೇಷ ಹೇಳ್ಬೇಕಂತಂದ್ರ ತಮ್ಮ ಮನಸ್ಸಲ್ಲೇ ನೀರ್ ಕುಡಿಯೋದ್ರಿ ಅವು ಇರ್ತಾವ್ರಿ. ಮತ್ತ ಅದಕ್ಕ ಇದೇನದಲ್ಲ ಪಿನ್ಸಿಂಗ್ ಬಾರ್ಡರ್ ಹಾಕೊಂಡು ಈ ಸಿಸ್ಟಮ್ ಜಾಗಿ ಹಾಕೊಂಡು ಒಂದ್ ಮಾಡ್ಕೋಬಹುದ್ರಿ. ಪಿನ್ಸಿಂಗ್ ಹಾಕೊಂಡು ನಾವ್ ಮಾಡ್ಕೋಬೇಕ್ರಿ. ವಿಶೇಷ ನೀರ್ ಏನ್ ಮಾಡ್ಬೇಕ್ರಿ, ನೀರಿಗೂ ನಾವ್ ಏನ್ ಮಾಡ್ಬೇಕು, ಸುಣ್ಣ ಲೇಪನ ಮಾಡ್ಬೇಕ್ರಿ.
ಕಂಪಲ್ಸರಿ ನೀರಿಗೆ ಸುಣ್ಣ ಲೇಪನ ಮಾಡಿದ್ರೆ ಅಂದ್ರೆ ಕ್ಯಾಲ್ಸಿಯಂ ಸಿಗ್ದಂತ ಈಗ ನೋಡ್ರಿ ಬಾ ಐ ಗಂಗಾ ಬಾ 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 ಬಾರ ನಾವ್ ಪ್ರತಿಯೊಂದ್ ಹೆಸರಿ ಆಕಳಿಗೆ ಇವತ್ತ ಅವಕ ಈಗ ಈಗ ನೋಡ್ರಿ ಆಕಿ ಕಾವೇರಿ ಅದಾಳ್ರಿ, ಗಾಯತ್ರಿ ಅದಾಳ್ರಿ, ಆಕಿ ಗಂಗಾನ್ ಮಗಳು ಗಾಯತ್ರಿ ರೀ. ಬಾ ಗಂಗಾ. ಈಗ ಪ್ರತಿಯೊಂದು ಆಕಳಿಗೆ ನಾಮಕರಣ ಮಾಡಿರಿ. ಹಾ ನೋಡ್ರಿ ಈಗ ಒದರ್ದಾರ ನಾವ್ ಬರ್ತಾವ್ರಿ ಅವ್ ಆಕಳ. ಅಷ್ಟೊಂದು ಆಕಳಗಳು ಅವು ನಮ್ ಜೊತೆ ಎಷ್ಟ್ ಆರಾಮ್ ಇರ್ತಾವಲ್ರಿ ಅವಟ್ ಆರಾಮದಾಗ ಇಡ್ಬೇಕಂತ ಈ ಗೋ ಇದ್ರೆ ಗೋ ನೋಡ್ರಿ ಗೋಗ ನಾವ್ ಸಾಕ್ಬೇಡ್ರಿ ಅವು ನಮಗ್ ಸಾಕ್ತಾವ್ರಿ. ಹಾ ಅಂದ್ರೆ ನಾವ್ ಎಷ್ಟ ಅವಕ್ಕೆ ಪ್ರೀತಿ ತೋರಿಸ್ತೇವೆ ಒಳ್ಳೆ ಅದ್ರ 10 ಪಟ್ಟ ಅವು ಹಾ ಹಾ ತೋರಿಸ್ತಾವ್ರಿ. ಸುಮಾರು 1 ಗುಂಟೆ ಇರ್ಬೋದು ಸರ್ ಇದು ಜಾಗ. ಹಾ 1 ಗುಂಟೆನಾಗ ಮಾಡ್ಕೋಬಹುದ್ರಿ. ಇದು ಮುಕ್ತ ಕೋಟಾರಿ ಇವತ್ತ ನಾವ್ ಹೇಳಿಲ್ರಿ ಬನ್ಸಿಗೆ ಗೋಶಾಲ ಗೋಪಾಲ್ ದೇವ್ರು ಹೇಳೋದನ್ನ ನೋಡಿ ನಾವು ಮಾಡಿ ಒಂದ್ ರೈತ ಕೃಷಿ ಮಾಡ್ಕೋತೆ ಬಹಳಷ್ಟು ಆಕಳುಗಳು ಸಾಕೊಂಡು ಇದು ಮಾಡ್ಕೋಬಹುದಂತ ನಾ ಹೇಳಕ್ ಇಚ್ಛೆ ಪಡ್ತೇನ್ರಿ. ಈ ಮುಕ್ತ ಕೋಟ ಮಾಡ್ಕೋಬೇಕು ಎಲ್ಲಾರು ದಯವಿಟ್ಟು ಮಾಡ್ರಿ ಅಂತ ಹೇಳ್ತೇನ್ರಿ ಇಷ್ಟೇ. ಅಂದ್ರ ಈಗ ಮುಗದಾನಿ ಹಚ್ಚಿ ಚಂದನ ಹಗ್ಗ ಹಚ್ಚೋದ್ರಿಂದ ಅವಕ್ಕೆ ಯೋಚನೆ ಆಗ್ತದೆ. ಹಾ ರೀ ಅವು ತಮ್ಮ ಮನಸ್ಸಲ್ಲಿ ತಾವ್ ತಿರ್ಗಾಡ್ಕೋತ ಆರಾಮ್ ಇದ್ದು ಬಿಡ್ತಾವ್ರಿ. ಹೆಂಡಿ ಹಾಕಿ ಏನೇನ್ ಮಾಡ್ತೀವಿ ಎಂಡಿ ಅಂದ್ರಿ ಮತ್ತೊಂದು ಹಾ ಸರ್ ಇಲ್ಲಿ ಬೇರೆ ತರ ಇದು ಎಲ್ಲಾರು ನಾವು ತಿಪ್ಪಿ ನೋಡಿದ್ದೇವ್ ರೌಂಡ್ ಆಗಿ, ಇಲ್ಲಿ ಮತ್ತೆ ಬೇರೆ ತರ ನೀವು ಸಗಣಿ ಹಾಕಿ ಇದು ಮಾಡಿದ್ ನೋಡಕ್ಕೆ. ಈಗ ನೋಡ್ರಿ ನಾವು ಸಗಣಿ ಏನ್ ಮಾಡ್ಬೇಕ್ರಿ ರೈತರು ಕಸ ಕಡ್ಡಿ ಯಾವ್ದೇ ರೀತಿ ಮಿಕ್ಸ್ ಮಾಡ್ಬಾರ್ದ್ರಿ. ಬಿಸಿಲಲ್ಲಿ ಸಗಣಿ ಹಾಕ್ಬಾರ್ದ್ರಿ, ನೆರಳಿನಲ್ಲಿ ಸಗಣಿ ಹಾಕ್ಬೇಕ್ರಿ. ಯಾಕಂದ್ರೆ ಲಕ್ಷಾಂತರ ಬ್ಯಾಕ್ಟೀರಿಯಾ ಇರ್ತಾವ್ರಿ. ಬಿಸಿಲು ಸನ್ಲೈಟಿಗೆ ಏನಾಗ್ತಾರ ಬ್ಯಾಕ್ಟೀರಿಯಾ ಸಾಯಂತಾವ. ನೋಡ್ರಿ ಸಗಣಿ ಒಳಗ್ ಕೈ ಹಾಕಿದ್ರ ಹೀಟ್ ಇರಬಾರ್ದ್ರಿ ಸಗಣಿ, ಅದು ತಂಪಿರ್ಬೇಕ್ರಿ. ಅದು ತಂಪಿರ್ಬೇಕಪ್ಪ ಏನ್ ಮಾಡ್ಬೇಕ್ರಿ ನಾವ್ ಇಲ್ಲೆಲ್ಲಾ ಏನ್ ಮಾಡ್ಬೇಕು ಈ ಸಿಸ್ಟಮ್ ನೀರ್ ಹೊಡ್ಕೋತ ಈ ಬೆಡ್ ಮ್ಯಾಗ ನಾವ್ ಏನ್ ಮಾಡಿವ್ರಿ ಇದ್ರ ಮ್ಯಾಗ ಗೋಕೃಪಾಮೃತ ಸಿಂಪಡಿಸ್ಬಿಟ್ಟಿವ್ರಿ. ಈಗ ಇದು ಪ್ರೆಸೆಂಟ್ಲಿ ರೆಡಿ ಆದ್ರಿ ಇನ್ನೊಂದು 4-5 ದಿನದಾಗ್ರಿ. ಇವ್ನ ಮುಂದೆಲ್ಲಾ ಒಂದು ಹಿಂದ ನಮ್ ಸಗಣಿ ಏನ್ ಮಾಡ್ಬೇಕು ಈ ಸಿಸ್ಟಮ್ ಮಾಡಿ 40 ದಿವಸ ಇದ್ ಬೈ ಜಗತ್ನ ನಂಬರ್ 1 ಯಾವ್ದಾದ್ರು ಗೊಬ್ಬರ ಅಂತಂದ್ರ ಆಕಳ ಸಗಣಿ ಬಿಟ್ರೆ ಯಾವ್ದು ಇಲ್ರಿ. ಅಂದ್ರೆ 40 ದಿನದೊಳಗೂ 40 ದಿನದವರೆಗೆ ಇಲ್ಲೇ ಇಡ್ತೀರಿ? ಹಾ ಇಲ್ಲೇ ಇಡ್ತೀರಿ. 40 ದಿವಸ ಆದ್ಬೇಕು ನಮ್ ಕೃಷಿ ಬಳಕೆ ಯೂಸ್ ಮಾಡ್ಕೋತೀವ್ರಿ. ಅಂದ್ರೆ 2 ಫೂಟ್ ಅಡ್ಡಾಲ್ಕ್ರಿ ಉದ್ದನು ಎಷ್ಟ್ ಫೂಟ್ ಮಾಡ್ರಿ ನಡೀತದ. 2 ಫೂಟ್ ಅಡಲ್ ಹಾ ರೀ ಉದ್ದ ಎಷ್ಟ ಬೇಕಾದಂಗ್ ಮಾಡ್ರಿ. ಮಾಡಿ ಅದ್ರ ಹೋಲ್ ಹೊಡೆದು ನಾವ್ ಏನ್ ಮಾಡಿವಿ ಇದ್ರ ಒಳಗಡೆ ಗೋಕೃಪಾಮೃತನ ಹಾಕಿ ಇಟ್ಟಿವ್ರಿ. ಈಗ ನಮ್ ಕೃಷಿ ಬಳಕೆ ಡೈರೆಕ್ಟ್ ಯಾವಾಗಲೂ ಸಗಣಿ ಹಾಕ್ಬಿಡ್ರಿ. ಅದಕ್ಕೆ ಈಗ ಇಟ್ಟು ನೆರಳಲ್ಲಿ ಇಟ್ಟು ಇದಕ್ಕೆ ಈಗ ಮಾಡ್ಬೇಕಾದ್ರೆ ಟೆಂಪರೇಚರ್ ನೆರಳು ಇರ್ಬೇಕ್ರಿ. ಇದು ನೆರಳಾಗೆ ಮಾಡ್ಬೇಕು. ಹಾ ಬಿಸಿಲಲ್ಲಿ ಮಾಡಂತ ಕೆಲ್ಸ ಅಲ್ರಿ. ಈ ಗೋಕೃಪಾಮೃತ ಇದ್ರ ಮ್ಯಾಗ ನಾವು ಸಿಂಪಡಣೆ ಮಾಡ್ಕೋತಿರ್ಬೇಕ್ರಿ. ಹೌದ್ರಿ 40 ದಿನದೊಳಗ ಎಷ್ಟ್ ಸಲ ಸಿಂಪಡಣೆ ಮಾಡ್ಬೇಕು? ಒಂದ್ 2 ಸಲ ಸಿಂಪಡಣೆ ಮಾಡಿದ್ರೆ ಹೈ ಡೋಸ್ ಸ್ಟಾರ್ಟಿಂಗ್ ಕೊಟ್ಟು ಬಿಡೋದ್ರಿ. ಒಂದ್ 1000 ಲೀಟರ್ ಗಟ್ಲೆ ಇದ್ರ ಮ್ಯಾಗ್ರಿ. ಮುಂದೆ ಇನ್ನೊಂದ್ಸಲ ಕೊಟ್ಟೆ ಅಂದ್ರೆ ಮುಗಿದೈತ್ರಿ. ರೆಡಿ ಪೌಡರ್ ರೆಡಿ ಆದಂಗ ಆತರಿ ಇದು. ಈಗ 1 ಎಕರೆ ಇದು 1 ಆಕಳಿಂದ ಎಷ್ಟ್ ಎಕರೆ ಮಾಡ್ಬೋದ್ರಿ ಒಬ್ಬ ರೈತ? ನೋಡ್ರಿ ನಾ ಅಂದಿಲ್ರಿ ಇಂಪಾರ್ಟೆಂಟ್ ನಮ್ ಕೃಷಿ ಅಲ್ರಿ ಎಷ್ಟ್ ನೀವು ಸಗಣಿ ಹಾಕ್ತಿರಿ ಅಷ್ಟ್ ನಮ್ ಡಬಲ್ ಬೆಳಿತಾವ ಅನ್ನೋಕ ಕಾರಣ ರೀ. ಎಷ್ಟ್ ಕಡಿಮೆ ಕೊಡ್ತೀವಿ ಕಡಿಮೆ ಬೆಳಿತಾರಿ. ನೀವು ಇವತ್ತು 1 ಬುಟ್ಟಿ ಕೊಡಲ್ಲಿ 2 ಬುಟ್ಟಿ ಕೊಡ್ರಿ ನಮ್ಗೆ ಅದು 2 ಡಬಲ್ ಬೆಳಿತಾರಿ ಕಬ್ಬ. ಹಾಕ್ಲೇಬೇಕ್ರಿ. ಸಗಣಿ ಹಾಕದ್ ಬಳಿಕ ನಾವು ಗೋಕೃಪಾಮೃತ ಯೂಸ್ ಬಳಿಕ ರಿಸಲ್ಟ್ ಬರ್ತಾರಿ. ಬರೀ ನಾವ್ ಒಂದೇ ಯಾವ್ದು ಯೂಸ್ ಮಾಡಿದ್ರ ರಿಸಲ್ಟ್ ಬರಾಕ್ ಸಾಧ್ಯನೇ ಇಲ್ರಿ. ಈಗ ನೈಸರ್ಗಿಕ ಕೃಷಿ ಒಳಗ್ರಿ ಹೌದ್ರಿ ಈಗ ಏನು ಹಾಕ್ಲಿಕ್ಕಂದ್ರ ಸುಮ್ ಬಿಡುದು, ಏನು ಹೊಡಿಲಿಕ್ಕಂದ್ರ ಬೆಳಿಬೇಕು ಹಿಂಗತ್ತಾರ ನೋಡ್ರಿ ನಾ ಒಂದೇ ಹೇಳ್ತೀನಿ ಈ ಎರಿ ಒಳಕ್ ಏನ್ ಬೇಕ್ರಿ ಸಗಣಿ ಬಾಳ ಪ್ರಿಯಾದ ವಸ್ತು. ಅದು ಕೊಟ್ಟೆ ಅಂದ್ರೆ ಹೆಚ್ಚಿನ ಇಂಪ್ರೂವ್ಮೆಂಟ್ ಆಗ್ತಾವ್ರಿ. ಈಗ ನೋಡ್ರಿ ಇದು ಗೊಬ್ಬರ ಅಲ್ಲ, ಅದು ಸಗಣಿ ತಿನ್ನಾಕ ಆಹಾರ ಕೊಟ್ಟಂಗ್ರಿ. ಎರಿಹುಳ ಸಗಣಿ ಅಂದ್ರೆ ಪಂಚ ಪ್ರಾಣ ರೀ. ಅಂದ್ರೆ ನಾವ್ ಬೆಳಿಗ್ಗೆ ಕೊಡಬಾರ್ದ್ರಿ ಗೊಬ್ಬರ. ಹಾ ನಮ್ ತೋಟದಲ್ಲಿ ನಮ್ ಹೊಲ್ದಾಗ ರೋದಿ ಮ್ಯಾಗ ಚೆಲ್ರಿ ಅಲ್ಲಿ ಎರಿ ಉತ್ಪನ್ನ ಮಾಡ್ತಾರ. ಎರಿಹುಳ ಎಲ್ಲಾ ಕೆಲ್ಸ ಮಾಡಂತ ಕೆಲ್ಸ ಆಗ್ತಾರಿ. ಹಾ ರೀ ಎರಿಹುಳ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಸಗಣಿ ಬಾಳ ಅದಕ್ಕೆ ಇಷ್ಟ ರೀ. ಅಂದ್ರೆ 1 ಆಕಳ ಕಟ್ಟದ 4 ಎಕರೆ ಆರಾಮ್ಸಿ ಮಾಡ್ಬೋದೇನ್ರಿ? ಹಾ ಮಾಡ್ಬೋದು, ಆರಾಮ್ ಮಾಡ್ಬೋದು. ಅದು ಮಾಡಂತ ಮೆಥಡ್ ಅದರಿ. ಅವೆಲ್ಲಾ ಜೀವಾಮೃತದ ಮಾಡಿ ಇವೆಲ್ಲಾ ಗೋಕೃಪಾಮೃತ ಮಾಡಿ ಮಲ್ಸಿಂಗ್ ಮಾಡಿ ಮಾಡಿದ್ರೆ ಮಾಡ್ಬೋದ್ರಿ. ಸರಿ ಇಲ್ಲೇನ್ ಮಾಡ್ತೀರಿ? ಸಾಕಷ್ಟು ನೀವು ಬ್ಯಾರಲ್ಗಳು ಇಟ್ಟಿದ್ರಿ. ಈಗ ನೋಡ್ರಿ ಇವತ್ತು ಬನ್ಸಿಗಿರಿ ಗೋಶಾಲ ಗೋಪಾಲ್ ಭಾಯಿ ಅವ್ರು ಏನ್ ಮಾಡ್ಯಾರಿ ಗೋಕೃಪಾಮೃತ ಕಲ್ಚರ್ ಅನ್ನು ಈಗ ನೋಡ್ರಿ ಸುಮಾರು ಗೋಪಾಲ್ ಭಾಯಿ ಅವ್ರ ಬಳಿ 800 ಆಕಳದವ್ರಿ. 800 ಆಕಳದಿಂದ ಅವರು ರಿಸರ್ಚ್ ಮಾಡಿ ಗೋಕೃಪಾಮೃತ ಕಲ್ಚರ್ ಅನ್ನು ಕಳೆದು ಈ 3 ವರ್ಷಕ್ಕೆ ನಾವು ಯೂಸ್ ಮಾಡತ್ತೀವ್ರಿ. ಇದ್ರ ರಿಸಲ್ಟ್ ಬಹಳ ಸೂಪರ್ ಅದರಿ. ಸರಳ ಅದರಿ. ಡ್ರಿಪ್ ಮುಖಾಂತರ ಹೋಗ್ಬಿಡ್ತದ, ವೆಂಚೂರಿ ಮುಖಾಂತರ ಸ್ಪ್ರೇ ಮಾಡ್ಲಾಕ್ ಬರ್ತದ್ರಿ. ನಾವ್ ಈಗಾಗಲೇ ನೋಡ್ರಿ ಇಲ್ಲಿ ನೋಡ್ಬೋದು ನೀವು 1000 ಲೀಟರ್ ಒಂದ್ಸಲಕ್ಕೆ 2000 ಲೀಟರ್ ತಯಾರು ಮಾಡ್ತೀವಿ. ಇದು ಯಾವ ರೀತಿ ತಯಾರು ಮಾಡೋದು ಸರ್? ನೋಡ್ರಿ ಗೋಕೃಪಾಮೃತ ಕಲ್ಚರ್ 1 ಲೀಟರ್ ನಂಬಲ್ಲಿ ಕಲ್ಚರ್ ತೊಗೊಂಡ್ ಹೋಗ್ಬೇಕ್ರಿ ನೀವು. ಹಾ ರೀ ನಮ್ಮ ಆಕಳ ದೇಶಿ ಆಕಳ ಮಜ್ಜಿಗೆ ಬೇಕ್ರಿ. ಬೆಲ್ಲ 2 ಕೆಜಿ. ಈಗ ನೋಡ್ರಿ 200 ಲೀಟರ್ ಬ್ಯಾರಲ್ಕ 1 ಲೀಟರ್ ಗೋಕೃಪಾಮೃತ ರೀ, 2 ಕೆಜಿ ಬೆಲ್ಲ ರೀ, 2 ಲೀಟರ್ ಮಜ್ಜಿಗೆ ರೀ ಹಾಕಿ ಏನ್ ಮಾಡ್ಬೇಕ್ರಿ ಇದಕ್ಕ ಈ ರೀತಿಯಾಗಿ ಋತುವಾಕಾರ ತಿರ್ಸ್ಕೋತ ಇದು 5 ದಿನ ರೆಡಿ ಆಗ್ತಾರಿ.
ಐದನೇ ದಿನ ನಿಮ್ ತೋಟಕ್ಕ ನೀವು ಡ್ರಿಪ್ ಮುಖಾಂತರ ಬಿಡ್ರಿ, ಸ್ಪ್ರೇ ಮಾಡ್ರಿ. ಆದ್ರೆ ಇದಕ್ಕೆ ಏನ್ ಮಾಡ್ಬೇಕ್ರಿ, ಮುಚ್ಚಿಡ್ಬೇಕ್ರಿ. ಮುಚ್ಚಿಟ್ಟು ಇದು ರೆಡಿ ಮಾಡ್ಬೇಕು ಅಂತ ಹೇಳಕ್ ಇಚ್ಛೆ ಪಡ್ತೇನ್ರಿ. ವಿಶೇಷ ಗೋಕೃಪಾ ಅಮೃತ ಒಂದು ಕಬ್ಬಿನ ಪ್ಲಾಟ್ ಮಾಡಿವ್ರಿ. ನೆಕ್ಸ್ಟ್ ನಿಮ್ಗೆ ತೋರಿಸ್ತೀವಿ ಇದ್ರದೇ ಅಂತ ಪ್ಲಾಟ್ ಗೋಕೃಪಾ ಅಮೃತ ಹಾಕಿವ್ರಿ. ಆಕಾಶ ಸಗಣಿ ಗೋಕೃಪಾ ಅಮೃತ ಹಾಕಿ ರೆಡಿ ಮಾಡಿದ ಪ್ಲಾಟ್ ಅದ. ನಾರಿ ಸರ್.